ರಾಜ್ಯ ಸರ್ಕಾರ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಸಹ ಕ್ಯಾನ್ಸರ್ ಆಸ್ಪತ್ರೆಯನ್ನು ತೆರೆಯಬೇಕು ಎಂಬ ಉದ್ದೇಶದೊಂದಿಗೆ ತುಮಕೂರು ಜಿಲ್ಲೆಯಲ್ಲಿ ಕಳೆದ 10 ತಿಂಗಳ ಹಿಂದೆ ಲೋಕಾರ್ಪಣೆಗೊಂಡಂತಹ ಕ್ಯಾನ್ಸರ್ ಆಸ್ಪತ್ರೆ ಇನ್ನೂ ಕಾರ್ಯಾರಂಭ ಮಾಡಿಲ್ಲ. ಇದಕ್ಕೆ ಕಾರಣ ಅಗತ್ಯವಿರುವಂತಹ ಒಂದು ಯಂತ್ರೋಪಕರಣಗಳನ್ನು ವಿದೇಶದಿಂದ ಆರ್ಡರ್ ಮಾಡಿದರೂ ಕೂಡ ಇನ್ನೂ ಆ ಯಂತ್ರೋಪಕರಣಗಳು ಬಂದಿಲ್ಲ. ಹೀಗಾಗಿ ಯಾವ ಸ್ಥಿತಿಯಲ್ಲಿ ಅಂದರೆ ಇನ್ನೂ ಕೂಡ ಬಾಗಿಲು ತೆರೆಯದ ಸ್ಥಿತಿಯಲ್ಲೇ ಆ ಆಸ್ಪತ್ರೆ ಉಳಿದಿರುವಂಥದ್ದು. ಹಾಗಾಗಿ ಸಾಕಷ್ಟು ರೋಗಿಗಳು ಕೂಡ ಸಾಕಷ್ಟು ಇಲ್ಲಿ ಚಿಕಿತ್ಸೆ ಪಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಯೋಚನೆಗಳನ್ನು ಮಾಡಿದ್ದವರಿಗೆ ಇನ್ನೂ ಕೂಡ ಅದಕ್ಕೆ ಉತ್ತರ ಸಿಗದಂತಾಗಿರುವಂಥದ್ದು. ಇನ್ನು ಈ ಆಸ್ಪತ್ರೆಯ ಬಗ್ಗೆ ಹೇಳೋದಾದರೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಆಸ್ಪತ್ರೆ ಇರುವಂಥದ್ದು. ಸರಿಸುಮಾರು 110 ಕೋಟಿ ವೆಚ್ಚದಲ್ಲಿ ಈ ಆಸ್ಪತ್ರೆಯ ನಿರ್ಮಾಣ ಮಾಡಲಾಗಿರುವಂಥದ್ದು. ಅಂದರೆ ಇದು 3 ಅಂತಸ್ತಿನ ಕಟ್ಟಡ ಆಗಿರುವಂಥದ್ದು, ಜೊತೆಗೆ 100 ಹಾಸಿಗೆಗಳ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಇನ್ನು ಈ ಆಸ್ಪತ್ರೆಯಲ್ಲಿ ವಿಶೇಷವಾಗಿ OPD ಆಗಿರ್ಬೋದು, ತುರ್ತು ಚಿಕಿತ್ಸಾ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕ್ಸ್ರೇ, MRI, ಜೊತೆಗೆ ನ್ಯೂಕ್ಲಿಯರ್ ಮೆಡಿಸನ್, ಜೊತೆಗೆ ಬೇಕ್ರಿಯೋಥೆರಪಿ ಈ ವಿವಿಧ ಇಲ್ಲಿನ ಚಿಕಿತ್ಸೆಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಈ ತುಮಕೂರಿನಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉದ್ದೇಶಿತ ಮಾಡಿತ್ತು. ಹಾಗಾಗಿ ಲೋಕಾರ್ಪಣೆಗೊಳ್ಳುವುದಕ್ಕೂ ಮುಂಚಿತವಾಗಿ ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಆಗಿರುವಂತಹ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆಗಳನ್ನು ಕೂಡ ಮಾಡಿದರು. ಅದೇ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ಇಲ್ಲಿ ಒಂದು ಕನಸು ಕೂಡ ಇತ್ತು. ಅಂದರೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಒಂದು ಕ್ಯಾನ್ಸರ್ ಆಸ್ಪತ್ರೆ ಆರಂಭ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆ ಕೂಡ ಮೂಡಲಾಗಿತ್ತು. ಜೊತೆಗೆ ಸಿದ್ದರಾಮಯ್ಯ CM ಆಗಿದ್ದರು, ಆ ಸಂದರ್ಭದಲ್ಲಿ ಅವರೇ ಬಂದು ಉದ್ಘಾಟನೆ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲೂ ಇತ್ತು. ಆದರೆ ನವೆಂಬರ್ 7ನೇ ತಾರೀಕು ಕಾರಣಾಂತರಗಳಿಂದ CM ಆಗಿದ್ದಂಥ ಸಿದ್ದರಾಮಯ್ಯರವರು ಬರಲಿಲ್ಲ. ಆದರೂ ಕೂಡ G. ಪರಮೇಶ್ವರ್ ಅವರು ಉದ್ಘಾಟನೆಯನ್ನು ಮಾಡಿದರು. ಅಂದರೆ ಕೇವಲ ಕ್ಯಾನ್ಸರ್ ಆಸ್ಪತ್ರೆ ಅಲ್ಲ, ಉಳಿದಂತಹ ಈ ಜಿಲ್ಲಾಸ್ಪತ್ರೆಯಲ್ಲಿ ಇತರೆ ಕೊಠಡಿಗಳು, ಕಟ್ಟಡಗಳ ಉದ್ಘಾಟನೆ ಕೂಡ ಆಯಿತು. ಆದರೆ ಬೇರೆಲ್ಲ ವಿಭಾಗಗಳು ಕೂಡ ಉದ್ಘಾಟನೆಯಾದಂತಹ ಬಳಿಕವಾಗಿ ಈಗಾಗಲೇ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಆದರೆ ಕೇವಲ ತುಮಕೂರು ಜಿಲ್ಲಾಸ್ಪತ್ರೆ ಒಳಗಡೆ ಇರುವಂತಹ ಕ್ಯಾನ್ಸರ್ ಆಸ್ಪತ್ರೆ ಮಾತ್ರ ಇನ್ನೂ ಬಂದಾಗಿರುವಂಥದ್ದು. ಯಾವುದೇ ರೀತಿಯಾದಂತಹ ನೇಮಕಾತಿ ಆಗಿಲ್ಲ, ಯಾವುದೇ ಸಿಬ್ಬಂದಿಗಳಿಲ್ಲ, ಎಲ್ಲ ಕೊಠಡಿಗಳು ಕೂಡ ಬಹುತೇಕ ಖಾಲಿ ಆಗಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಆಗಬಹುದು, ಅಥವಾ ಮುಂದಿನ ತಿಂಗಳು ಆಗಿರ್ಬೋದು, ಅಥವಾ ಅದರ ಮುಂದಿನ ತಿಂಗಳು ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿನ ಜನ ಕೂಡ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು. ಅಂದರೆ ಕ್ಯಾನ್ಸರ್ ಆಸ್ಪತ್ರೆ ತುಮಕೂರಿನಲ್ಲಿ ಆಗುವಂಥ ಮುಖಾಂತರವಾಗಿ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಜನ ಹೆಚ್ಚು ಅವಲಂಬಿತರಾಗದೇ ಇರುವಂತಹ ನಿಟ್ಟಲ್ಲಿ ಈ ಯೋಜನೆಯನ್ನು ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಮಧುಗಿರಿ ಆಗಿರ್ಬೋದು, ಶಿರಾ ಆಗಿರ್ಬೋದು, ಹಿರಿಯೂರು ಆಗಿರ್ಬೋದು, ತುಮಕೂರು ಜನರೇ ಆಗಿರ್ಬೋದು, ಸಾಕಷ್ಟು ಪ್ರಯಾಣದ ಸಮಯ ಏನಿದೆ ಅದನ್ನು ತಗ್ಗಿಸುವಂಥದ್ದು. ಜೊತೆಗೆ ತುಮಕೂರಿನಲ್ಲಿ ಅಂದರೆ ಜಿಲ್ಲಾ ಮಟ್ಟದಲ್ಲೇ ಉನ್ನತ ಮಟ್ಟದ ಒಂದು ಚಿಕಿತ್ಸಾ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಚಿಂತನೆಯನ್ನು ಮಾಡಿತ್ತು. ಆ ಚಿಂತನೆಯ ಉದ್ದೇಶದ ಹಾದಿಯಾಗಿಯೇ ಕಟ್ಟಡ ನಿರ್ಮಾಣ ಆಗಿರ್ಬೋದು, ಕಟ್ಟಡದ ಒಳಗೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ 110 ಕೋಟಿ ವೆಚ್ಚದಲ್ಲಿ ಬೇಕಾಗಿರುವಂಥ ಒಂದು ನಿರ್ಮಾಣ ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಆದರೆ ಏನು ಬೇಕಾಗಿರುವಂತಹ ಒಂದಷ್ಟು ಯಂತ್ರೋಪಕರಣಗಳೇನಿವೆ, ಆ ಯಂತ್ರೋಪಕರಣಗಳು ಕೂಡ ಇನ್ನೂ ಬರಬೇಕಾಗಿರುವಂಥದ್ದು. ಆ ಒಂದು ಪೆಂಡಿಂಗ್ ಆಗಿರುವಂತಹ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಆಸ್ಪತ್ರೆ ಇನ್ನೂ ಕಾರ್ಯಾರಂಭ ಆಗಿಲ್ಲ. ಹಾಗಾಗಿ ರೋಗಿಗಳು ಬಹುತೇಕವಾಗಿ ಕಿದ್ವಾಯಿ ಆಸ್ಪತ್ರೆಯನ್ನೇ ಅವಲಂಬಿಸುವ ಒಂದು ಕಷ್ಟಪಡುವಂಥ ಒಂದು ಸಂದರ್ಭ ಕೂಡ ಸೃಷ್ಟಿಯಾಗಿದೆ.